ಸರ್ಕಾರನೇ ಕೊಡುವಂಥದ್ದು. ತುಂಬ ಲಾಭದಾಯಕವಾದಂಥ ಬೆಳೆಗಳಿಗೆ ಖಾಸಗಿ ದೊಡ್ಡ ದೊಡ್ಡ MNCಗಳನ್ನೇ ಮಾರ್ತಾರೆ. ಆದರೆ ಅದು ಸಾಕಷ್ಟು ಸಿಗ್ತಾ ಇಲ್ಲ ಅಂತ ಇತ್ತೀಚೆಗೆ ನಾವು ಬಹುಶಃ ಹಾವೇರಿಲಿರ್ಬೋದು, ನೂರಾರು ಜನ ಪೊಲೀಸ್ ಲಾಠಿಚಾರ್ಜು ಆಯಿತು. ನೂರಾರು ಜನ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ತೊಗೊಳೋದಕ್ಕೆ ಹೋದಾಗ ಬೀಜನೇ ಸಿಗ್ತಾ ಇದೆ. ಇದು ಪ್ರತಿ ವರ್ಷ ನಡೀತಿರುವಂಥದ್ದು. ಒಂದು ಮೊದಲೆಲ್ಲ ನೋಡಿ, ಇದು ಒಳ್ಳೆಯ ವ್ಯವಸ್ಥೆ ಇತ್ತು. ಇವತ್ತು ಇರುವಂಥ ಬದ್ಮಾಷ್ಗಳು ನಮ್ಮ ಸರ್ಕಾರಿ ಅಧಿಕಾರಿಗಳು ಇಷ್ಟೆಲ್ಲ ಜನ ಆಗಿದ್ದಾರೆ, ಇಷ್ಟೆಲ್ಲ ಟೆಕ್ನಾಲಜಿ ಇದೆ. ಆದರೆ ಬದ್ಮಾಷ್ಗಳಿಂದಾಗಿ, ಜನದ್ರೋಹದಿಂದಾಗಿ ಅವರು ಸಂಬಳಕ್ಕೆ ಮೋಸ ಮಾಡಿರೋ ಕಾರಣಕ್ಕಾಗಿ ವ್ಯವಸ್ಥೆ. ಯಾಕೆ ಅಂತೀರಾ, ಹಿಂದೆ ಎಲ್ಲ ಗ್ರಾಮ ಸೇವಕರು ಅವರ ಗ್ರಾಮ ವ್ಯಾಪ್ತಿಯಲ್ಲಿ ಎಷ್ಟು ಎಕರೆ ಜಮೀನಿದೆ, ಎಷ್ಟು ಎಕರೆನಲ್ಲಿ ಯಾವ ಬೆಳೆ ಬೆಳೀತಾರೆ, ಯಾವ ಸಂದರ್ಭದಲ್ಲಿ ಯಾವ ಫಸಲು ಬರುತ್ತೆ, ಇವೆಲ್ಲ ಮಾಹಿತಿ ಇರ್ತಾ ಇತ್ತು. ಹಾಗಾಗಿ ಬಿತ್ತನೆ ಮಾಡೋದಕ್ಕೂ ಎಷ್ಟು ಬೇಕಾಗುತ್ತೆ ಅನ್ನೋಂಥ ಮಾಹಿತಿ ಅವ್ರು ಇಟ್ಕೊಳ್ಬೇಕು. ಇವತ್ತು ಕಂದಾಯ ಇಲಾಖೆ, ಕೃಷಿ ಇಲಾಖೆ ಯಾರೂ ಆ ಮಾಹಿತಿ ಇಟ್ಕೊಳ್ತಾ ಇಲ್ಲ. ಅಂದಾಜ್ ಮೇಲೆ, ಅಪ್ಡೇಟ್ ಮೇಲೆ ಗುಡ್ಡೇಟು ಅಂತ ನಮ್ಮ ಕಡೆ ಅಂತಾರೆ. ಸೊ ಹಾಗಾಗಿ ಅಂದಾಜ್ ಮೇಲೆ ತರಿಸ್ತಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನ, ಗ್ರಾಮ ಸೇವಕರನ್ನು, ಕಂದಾಯ ಇಲಾಖೆ ಅಧಿಕಾರಿಗಳನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಪ್ರತಿ ವರ್ಷ ನಮ್ಮ ತಾಲೂಕಿನಲ್ಲಿ ರೈತರು ಎಷ್ಟು ಎಕರೆಯಲ್ಲಿ ಯಾವ ಬೆಳೆಯನ್ನು ಬೆಳೀತಿದ್ದಾರೆ, ಅಷ್ಟು ಬೆಳೆಯೋದಕ್ಕೆ ಯಾವ ಬಿತ್ತನೆ ಬೀಜಗಳು, ಯಾವ್ಯಾವ ಬೀಜಗಳು ಬೇಕು ಅನ್ನೋದನ್ನು ಕಂಡುಕೊಳ್ಳೋದಕ್ಕೆ ಇವತ್ತಿರೋ ಟೆಕ್ನಾಲಜಿಯಲ್ಲಿ ಸುಲಭನಾ ಕಷ್ಟನಾ? ಅತ್ಯಂತ ಸುಲಭ. ಆದರೆ ಯಾಕೆ ಮಾಡ್ತಾ ಇಲ್ಲ? ಬೇಕಾಗಿಲ್ಲ ಇವ್ರಿಗೆ. ಇವರು ಯಾಕಂದರೆ ರೈತರು ಕೇಳ್ತಾ ಇಲ್ಲ. ರೈತರು ಒಂದು ಥರದಲ್ಲಿ ಬಿಟ್ಟಿಯಾಗಿ ಸಿಗುತ್ತಲ್ಲ, ಕಡಿಮೆಗೆ ಸಿಗುತ್ತಲ್ಲ ಅನ್ನುವಂಥ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ನಮ್ಮ ಕೃಷಿ ಇಲಾಖೆ ಅತ್ಯಂತ ನನಗೆ ಗೊತ್ತಿರೋ ಹಾಗೆ ಬೈರೇಗೌಡ ಅಂತ ಅವರು ಜನತಾ ಪಕ್ಷ ಸರ್ಕಾರದಲ್ಲಿದ್ದಂಥವ್ರು, ಅವರ ನಂತರ ಬಂದಂಥ ಯಾವ ಕೃಷಿ ಮಂತ್ರಿನೂ ಲಾಯಕ್ತಿಲ್ಲ. ಯಾವನನ್ನು ನನಗನ್ನಿಸಿದಾಗ ಯಾವನ್ನೂ ಸರಿಯಾಗಿ ಮಾಡಿಲ್ಲ. ಬಹಳ ಅದನ್ನೇನೋ ಬೇಕಾಬಿಟ್ಟಿಯಾಗಿ ನಡ್ಸ್ಕೊಂಡು ಬಂದಿದ್ದಾರೆ. ನಮ್ಮ ರೈತರದೊಂದು ಗಾದೆ ಇದೆ, ಮುಂದಿನ ನೇಗಲು ಯಾವ ಸಾಲು ಹೆಂಗೆ ಹೋಗುತ್ತೋ ಸಾಲು ಅದೇ ತರೀಕೆ ಹಿಂದಿನ ನೇಗಲು ಬರುತ್ತೆ. ಮಂತ್ರಿಗಳನ್ನೇ ಭ್ರಷ್ಟರು, ಕದೀಮರು, ಅಯೋಗ್ಯರು, ಅಧ್ಯಕ್ಷರು, ಕಾಮಚೋರುಗಳು, ಕೆಲಸ ಮಾಡೋದಕ್ಕೆ ಆಸಕ್ತಿ ಇಲ್ದಿರೋರು ಇದ್ದಾಗ ಅಧಿಕಾರಿಗಳು ಯಾವ ಥರ ಇರ್ತಾರೆ? ಹಾವೇರಿಲಿ ಒಂದ್ಸಲ ಗೋಲಿಬಾರ್ ಆಯಿತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಕೆಲವು ಯಾಕಾಯಿತು? ಕೃಷಿ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಅಲ್ಲಿ ರಸಗೊಬ್ಬರಗಳನ್ನು ಪೂರೈಸದೆ ಹೋದಾಗ. ಯಾಕಂದರೆ ರೈತ ಬದುಕೋದೇ ಅವನು ಆ ದುಡಿಮೆ ಮೇಲೆ. ಅವನಿಗೆ ಸರಿಯಾಗಿ ಒಳ್ಳೆ ಬಿತ್ತನೆ ಬೀಜ ಸಿಗಲಿಲ್ಲ, ಮತ್ತು ಬಿತ್ತನೆ ಆದ ಮೇಲೆ ಅದಕ್ಕೆ ಸರಿಯಾದ ಸಮಯದಲ್ಲಿ ರಸಗೊಬ್ಬರ ಸಿಗಲಿಲ್ಲ. ಯಾಕಂದರೆ ಅವೆಲ್ಲವೂ ನಷ್ಟ ಆಗ್ಬಿಡುತ್ತಲ್ಲ. ರಸಗೊಬ್ಬರ ಸರಿಯಾದ ಸಮಯಕ್ಕೆ ಆಗಲಿಲ್ಲ ಅಂದರೆ, ಇಳುವರಿ ಬರಲಿಲ್ಲ ಅಂದರೆ ಅವ್ರು ಇಡೀ ವರ್ಷದ ಆದಾಯನೇ ನಷ್ಟ ಆಯ್ತಲ್ವ. ಆದರೆ ಅಧಿಕಾರಿಗಳಿಗೆ ಚೆನ್ನಾಗಿದೆ, ಅಧಿಕಾರಿಗಳಿಗೆ ಏನೂ ನಷ್ಟ ಇಲ್ವಲ್ಲ, ಹೊಣೆಗಾರಿಕೆ ಇಲ್ಲ. ಹಾಗಾಗಿನೇ ಇವಾಗೇನೋ ಕೆಲವೊಂದು ಸಲ ನಾವು ಬಿತ್ತನೆ ಬೀಜ ಸರಿಯಾದ ಸಮಯಕ್ಕೆ ಸರಬರಾಜು ಮಾಡ್ತೀವಿ, ರಸಗೊಬ್ಬರ ಸರಿಯಾದ ಸಮಯಕ್ಕೆ ಸರಬರಾಜು ಮಾಡ್ತೀವಿ ಅಂತಿದ್ದಾರೆ. ಮಾಡ್ತಿದ್ದಾರಾ? ಇವತ್ತು ಕೃಷಿ ಸಚಿವರೇ ಇಲ್ಲ, ಖಾತೆನೇ ಹಂಚಿದ್ದಾರೆ. ಈ ಸಮಸ್ಯೆನ ಬಗೆಹರಿಸಿದ್ದಾರೆ. ಇದು ಯಾರು ಹೊಣೆ ಅಂತ? ಮುಖ್ಯಮಂತ್ರಿದೇ ಹೊಣೆ. ಕೃಷಿ ಸಚಿವರಿಲ್ಲ ಅಂದಮೇಲೆ ಇನ್ನಿಕೆ ಎಲ್ಲ ಸಚಿವ ಯಾವುದಕ್ಕೆ ಸಂಪೂರ್ಣ ಸಚಿವರು ಇಲ್ವೋ ಅದಕ್ಕೆಲ್ಲ ಯಾರ ಅಧಿಕಾರದಲ್ಲಿರುತ್ತೆ? ಮುಖ್ಯಮಂತ್ರಿದೇ ಅಧಿಕಾರದಲ್ಲಿರುತ್ತೆ. ಸರಿ, ಹಿಂದೆ ಇದು ಕೃಷಿ ಸಚಿವರು ಯಾರು ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಹೆಸರು ಚೆಲುವರಾಯಸ್ವಾಮಿ ನೋಡಿ, ನನ್ನಂಥವನಿಗೇನೆ ಹಿಂದೆ ಯಾರು ಸಚಿವರಿದ್ರು ಅನ್ನೋದನ್ನು ತಕ್ಷಣ ಜ್ಞಾಪಕಕ್ಕಾಗ್ತಿಲ್ಲ. ಯಾಕಂದರೆ ಇವರು ಸಚಿವರಾಗಿ ಅವರ ಯೋಗ್ಯತೆ ಏನು ತೋರಿಸಿದ್ರು ಅಂತ. ಹಿಂದೆ ಈಗ ಇದು ಬಂದಿರೋದು ಸರ್ಕಾರ 10 ದಿವಸದಿಂದ ಈಚೆಗೆ. ಆದರೆ ಸಮಸ್ಯೆ ಇವತ್ತಿಂದಲ್ವಲ್ಲ. ಈಗ ಮುಖ್ಯಮಂತ್ರಿಯಾಗಿ ಅವ್ರು ಪ್ರಮಾಣ ವಚನ ಸ್ವೀಕರಿಸಿ 10 ದಿವಸ ಆಗುತ್ತೆ, ನಾಳೆಗೋ ನಾಡಿದ್ದು. ಆದರೆ ಈ 10 ದಿವಸಗಳ ತನಕ ಕೃಷಿ ಸಚಿವರು ಇದ್ರಲ್ಲ. ಕೃಷಿ ಸಚಿವರಾಗಿದ್ದಾಗ ಈ ಸಮಸ್ಯೆ ಡಾಕ್ಟರ್ 10 ದಿವಸದಿಂದ ಉದ್ಭವಣ ಆಗಿರೋದಲ್ವಲ್ಲ. ಹಾಗಾಗಿನೇ ಇಲ್ಲಿ ಅವರಿಗೆ ಸಚಿವರಿಗಾಗಲಿ ಇಲಾಖೆ ಅಧಿಕಾರಿಗಳಿಗಾಗಲಿ ಆಸಕ್ತಿ ಇಲ್ಲ. ಎಲ್ಲೋ ಒಂದು ಲಾಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ, ಇನ್ನೊಂದು ಸಮಸ್ಯೆ ಆದಾಗಂದರೆ ಮಾತ್ರ ಓಡ್ತಾರೆ ಹೊರತು ಇವರು ನಿಜಕ್ಕೂ ರೈತರನ್ನ ಕಾಪಾಡ್ತಾ ಇಲ್ಲ. ರೈತ ಈಗ ಲೋನ್ ಅವನಿಗೆ ಯಾರ ಬೆಂಬಲವೂ ಸಿಗ್ತಾ ಇಲ್ಲ. ಹಾಗಾಗಿನೇ ಮುಂದಿನ ದಿನಗಳಲ್ಲಿ ರೈತಾಪಿ ಜನ ಕೃಷಿ ಮಾಡೋದ್ರಿಂದ ವಿಮುಖರಾಗ್ತಾ ಹೋಗ್ತಾ ಇದ್ದಂಗೆ ನಮ್ಮ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಆಹಾರ ಧಾನ್ಯಗಳ ಕೊರತೆ ಆಗುತ್ತೆ. ಆಹಾರ ಧಾನ್ಯಗಳ ಕೊರತೆ ಆಗಿ ಆಹಾರ ಧಾನ್ಯಗಳ ಬೆಲೆ ಏರಿಕೆಯಾಗಿ ಆವಾಗ ಜನ ಇನ್ನೊಂದಷ್ಟು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ 2 ಹೆಜ್ಜೆ ಮುಂದಕ್ಕೆ ಹೋಗ್ತಾರಲ್ವ, ಆ ಥರಕ್ಕಾದಾಗ ಭಾಳ ದೊಡ್ಡ ಮಟ್ಟದ ಸಮಸ್ಯೆಗಳಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಎಲ್ಲವನ್ನ ಗಮನಿಸಿಕೊಂಡು ಬಿತ್ತನೆ ಬೀಜ ಸರಿಯಾದ ಸಮಯಕ್ಕೆ ಸಿಗುವ ಹಾಗೆ, ಗೊಬ್ಬರ ಸರಿಯಾದ ಸಮಯಕ್ಕೆ ಸಿಗುವ ಹಾಗೆ ಮಾಡಬೇಕು. ಈ ಸಲಕ್ಕಂತೂ ಗೊಬ್ಬರ ಸರಿಯಾದ ಸಮಯಕ್ಕೆ ವಿಲೇವಾರಿ ಆಗದೇ ಇರೋದಕ್ಕೆ, ವಿತರಣೆ ಆಗೋದಕ್ಕೆ ಒಂದು ಕಾರಣ ಇದೆ. ಯಾವುದು? ಮಿಡ್ಲ್ ಈಸ್ಟಲ್ಲಿ ಯುದ್ಧ ನಡೀತಾ ಇದೆ. ನಮಗೆ ಅದು ನೈಟ್ರೋಜನ್ ಗ್ಯಾಸು, LPG ಏನೋ ಗ್ಯಾಸ್ ಬರಬೇಕಾಗಿತ್ತು. ಆದ್ದರಿಂದ ಅದರದ್ದು ರಾ ಮೆಟೀರಿಯಲ್ ಇಲ್ಲ. ಹಾಗಾಗಿ ರಸಗೊಬ್ಬರ ಉತ್ಪಾದನೆ ಆಗಿಲ್ಲ ಅಂತ. ಹೋದ ವರ್ಷ ಆಗಿಲ್ವ ಸಮಸ್ಯೆ? ಹಾಗಾದರೆ ಪ್ರತಿ ವರ್ಷನೂ ಸಮಸ್ಯೆ. ಆಮೇಲೆ ಪ್ರತಿಯೊಂದು ಕಡೆ ಬಹುತೇಕವಾಗಿ ರಾಜ್ಯದಲ್ಲಿ ಕೆಲವೊಂದು ಯಾವುದೋ ಒಂದು ದೊಡ್ಡ ಈ ಕೋಆಪರೇಟಿವ್ ಸೊಸೈಟಿಯವರು ಅವರು ನಡೆಸುವಂತಹ ರಸಗೊಬ್ಬರ ಮಾರಾಟಗಾರನ ಬಿಟ್ಟರೆ ಮಿಕ್ಕ ಎಲ್ಲ ಖಾಸಗಿ ರಸಗೊಬ್ಬರ ಮಾರಾಟಗಾರರು MRPಗಿಂತ ಜಾಸ್ತಿಗೆ ಮಾಡ್ತಾ ಇದ್ದಾರೆ.
ಕೃಷಿ ಇಲಾಖೆ ಅಧಿಕಾರಿಗಳು ಬಹುಶಃ ಅವ್ರ ಹತ್ರ ಮಾಮೂಲು ತಗೊಂಡು ಅಥವಾ ಅವರಿಗೆ ಸುಲಿಗೆ ಮಾಡೋದಕ್ಕೆ ಸುಮ್ಮನೆ ಬಿಟ್ಬಿಡ್ತಾರ? ಸುಮ್ಮನೆ ಬಿಡಲ್ವಲ್ಲ. ಯಾರಾದರೂ MRPಗಿಂತ ಜಾಸ್ತಿ ಮಾಡ್ತಾ ಇದ್ರೆ ಅವ್ರ ಮೇಲೆ ಆ್ಯಕ್ಷನ್ ಯಾಕಾಗಿಲ್ಲ ಅಂದರೆ ಇವನಿಗೆ ಸರಿಯಾದ ಸಮಯಕ್ಕೆ ಸಿಗಬೇಕಾದ್ರೆ ಕಿಕ್ಬ್ಯಾಕು ಮಾಮೂಲು ಸಿಗ್ತಾ ಇದೆ. ಅಧಿಕಾರಿಗಳಿಗೆ ಅವ್ರು ಸಿಗ್ಬೇಕು, ಅವ್ರು ಲಂಚ ಕೊಡ್ತಾ ಇದ್ದಾರೆ, ಸುಮ್ಮನೆ ಆಗ್ತಿದ್ದಾರೆ ಲಂಚ ತಗೊಂಡು. ಸೊ ಹಾಗಾಗಿ ರಾಜ್ಯದ ಎಷ್ಟು ಕಡೆಗಳಲ್ಲಿ ಸುಮಾರು 80%ಗಿಂತ ಹೆಚ್ಚು ರೈತರು MRPಗಿಂತ ಹೆಚ್ಚಿಗೆ ಬೆಲೆ ಕೊಟ್ಟು ಯೂರಿಯಾ, ಕಾಂಪ್ಲೆಕ್ಸು, DAP ಕೊಂಡ್ಕೊಂಡು ಬರ್ತಾ ಇದ್ದಾರೆ. ಆದರೆ MRPಗಿಂತ ಹೆಚ್ಚಿನ ಬೆಲೆಗೆ ಮಾರುವುದು ಕಾನೂನು ಬಾಹಿರ, ಅದು ಅಕ್ರಮ, ಅಪರಾಧ. ಆದರೆ ಎಷ್ಟು ಜನರ ಮೇಲೆ ಶಿಕ್ಷೆ ಆಗಿದೆ ಇವತ್ತು. ಅದನ್ನು MRPಗಿಂತ ಹೆಚ್ಚು ಬೆಲೆ ಕೊಟ್ಟು ತಗೊಂಡ ಮೇಲೆ ರೈತರು ಅವ್ರಿಗೆ ಇನ್ಪುಟ್ ಕಾಸ್ಟು ಅಂದರೆ ಅವರು ಹಾಕಬೇಕಾದ್ರೂ ಅವ್ರ ಬಂಡವಾಳ ಜಾಸ್ತಿ ಆಗ್ತಾ ಇಲ್ವೋ? ಬಂಡವಾಳ ಜಾಸ್ತಿ ಆಗ್ತಿದ್ದಂಗೆ ಬೆಲೆ ಬರ್ತಾ ಇದೆಯಾ? ಬೆಲೆ ಬರ್ತಾ ಇಲ್ಲ. ರೈತರು ಈ ಸಲಕ್ಕೆ ಸುಮಾರು 2,000-2,500 ರೂಪಾಯಿ ಬಂದರೆ ಅವರಿಗೆ ಅವರ ಕೂಲಿ, ಅವರ ಮನೆಯ ಗೊಬ್ಬರ, ಅವರ ಜಮೀನಿನ ಬಾಡಿಗೆ ಇವೆಲ್ಲ ಸೇರಿ ಲಾಭ ಬರೋದು ಯಾವುದಕ್ಕೆ? ಮುಸ್ಕಿನ ಜೋಳಕ್ಕೆ. ಆದರೆ 1,600 ರೂಪಾಯಿ ಫಿಕ್ಸ್ ಮಾಡಿತ್ತು ಯಾರು? ಸರ್ಕಾರ ಬೆಂಬಲ ಬೆಲೆ ಅಂತ. ಅದು ಎಷ್ಟಕ್ಕೆ? 1 ಎಕರೆಗೆ ಇಷ್ಟು ಚೀಲ ಮಾತ್ರ ಅಂತ. ನಿಮ್ಮದು 5 ಎಕರೆ ಇದ್ದರೆ 5 ಎಕರೆಗೆ 20 ಚೀಲ ಅಂತ ಇಟ್ಕೊಂಡ್ರೆ 5 ಎಕರೆಯಲ್ಲಿ ಇಳುವರಿ ಎಷ್ಟು ಬಂದಿದೆ? 100 ಚೀಲದ ಮೇಲೆ ಬಂದಿದೆ. ಇನ್ನು 80 ಚೀಲ ನಾವು ಎಲ್ಲಿ ಮಾರಬೇಕು? ಎಷ್ಟು ಮಾರಬೇಕು? 1,200, 1,300. ಅಂದರೆ ತಾನು ಹಾಕಿರುವಂಥ ಯೂರಿಯಾ, ತನ್ನ ಜಮೀನಿನ ತನ್ನ ಕೊಟ್ಟಿಗೆ ಗೊಬ್ಬರ ಇವೆಲ್ಲವನ್ನೂ ಕಳ್ಕೊಂಡು ಅವನು ಯಾವುದು ಉಳುಮೆಗೆ, ಬಿತ್ತನೆಗೆ, ಕುಯ್ಲಿಗೆ ಇಷ್ಟಕ್ಕೇನು ಖರ್ಚು ಮಾಡಿದ್ರು ಅಷ್ಟು ತಗೊಳ್ಬೇಕು. ಇದನ್ನು ಯಾವ್ದಾದ್ರು ಬುದ್ಧಿ ಇರುವಂಥವ್ರು ವ್ಯವಸಾಯ ಅಂತಾರೆ. ಬುದ್ಧಿ ಇರುವಂಥವ್ರು ವ್ಯವಸಾಯ ಇದನ್ನು ಮಾಡೋವಂಥವ್ರನ್ನ ಬುದ್ಧಿ ಇರುವಂಥ ರೈತರು ಅನ್ನೋದಿಲ್ಲ. ಹಾಗಾಗಿನೇ ರೈತರನ್ನ ಇವತ್ತು ಸಂಕಷ್ಟಕ್ಕೆ ದೂಡಲಾಗ್ತಾ ಇದೆ. ಅದಕ್ಕೆ ಬಹಳ ದೊಡ್ಡ ಕಾರಣ ಅವರ ಇನ್ಪುಟ್ ಕಾಸ್ಟ್. ಅಂದರೆ ರೈತರು ಬೆಳೆ ಬೆಳೆಯೋದಕ್ಕೆ ಖರ್ಚು ಮಾಡುವ ಉತ್ಪಾದನಾ ವೆಚ್ಚಗಳು ಜಾಸ್ತಿ ಆಗ್ತದೆ. ಅದರಲ್ಲಿ ಬಹಳ ದೊಡ್ಡ ವೆಚ್ಚ ಗೊಬ್ಬರದ್ದು, ರಸಗೊಬ್ಬರದ್ದು. ಇವತ್ತು ರಸಗೊಬ್ಬರಗಳಿಲ್ಲದೆ ಬೆಳೆ ಬೆಳೆಯಲಾಗಬೇಕು. ನಾವು ರಸಗೊಬ್ಬರದಲ್ಲಿ ನಿಮ್ಗೆ 266 ರೂಪಾಯಿ MRP, 266 ರೂಪಾಯಿ, 266 ರೂಪಾಯಿ ಒಂದು ಚೀಲಕ್ಕೆ. ಅದೇ DAPಗೆ 1,350 ರೂಪಾಯಿ, ಕಾಂಪ್ಲೆಕ್ಸ್ಗೆ 1,450 ರೂಪಾಯಿ. ಇದು MRP. ಆದರೆ ರಾಜ್ಯದ ಎಷ್ಟು ಕಡೆಗಳಲ್ಲಿ ಈ MRP ಮಾರ್ತಾ ಇದೆ? ಮಾರದೇ ಇರೋ ಕಡೆ, ಜಾಸ್ತಿ ಮಾರ್ತಿರೋ ಕಡೆ ಕೃಷಿ ಇಲಾಖೆ ಅಧಿಕಾರಿಗಳು ಏನಾದ್ರು ಕ್ರಮ ತೆಗೆದುಕೊಂಡಿದ್ದಾರೆ? ಇಲ್ಲ. ಅಂದರೆ ಇದೊಂದು ರೀತಿಯಲ್ಲಿ ಮಾಫಿಯಾ, ಒಬ್ರಿಗೊಬ್ರಿಗೆ ಜಾಲ ಇದು. ನಾನೇನು ಮಾಡೋದಿಲ್ಲ, ನೀನು ಮಾರ್ಕೋ, ನಿನ್ಗೆ ಎಷ್ಟಾದ್ರೂ ಮಾರ್ಕೋ, ನನಗೆ ಕೊಡೋದು ಕೊಟ್ಬಿಡು. ಇಲ್ಲಾಂದರೆ ಅದು ಯಾರಾದರೂ ವ್ಯಾಪ್ತಿಗೆ ಬಂದಾಗ ಸರ್ ಅಲ್ಲಿ ಏನೋ ತಪ್ಪಾಗ್ತಾ ಇದೆ, ಅದು ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಅಂತ ಆಕ್ಷನ್ ತಗೊಳ್ಳಿದ್ರೆ ಯಾಕೆ ತಗೊಳ್ಳಲ್ಲ? ಏನೋ ಇದೆ ಅಂದಾಗ. ಹಾಗಾಗಿ ಇದೊಂದು ದೊಡ್ಡ ಜಾಲ. ಅದಕ್ಕೆ ಈ ಸಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವು ಕಳೆದ ಒಂದು ತಿಂಗಳಿನಿಂದ ಈ ವಿಚಾರವಾಗಿ ಸಾಕಷ್ಟು ಸ್ಟಡಿ ಮಾಡಿ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಪಕ್ಷ ರಾಜ್ಯ ಕಾರ್ಯದರ್ಶಿಯಾಗಿರುವಂಥ ರಘು ಜನಗರವರೆಲ್ಲ ಹೋಗಿ ಯಾಕೆ ರಸಗೊಬ್ಬರದಲ್ಲಿ ಈ ಥರಕ್ಕೆ ವ್ಯತ್ಯಾಸಗಳಾಗ್ತಾ ಇದೆ, ಜನರಿಗೆ ಯಾಕೆ MRPಗಿಂತ ರೈತರಿಗೆ ಜಾಸ್ತಿ ಮಾಡಲಾಗ್ತದೆ ಅಂತೆಲ್ಲ ವಿಚಾರಿಸ್ಕೊಂಡಿದ್ದಾರೆ. ಇವತ್ತು ಕೃಷಿ ಆಗಿರೋದನ್ನ ಪ್ರಿನ್ಸಿಪಲ್ ಸೆಕ್ರೆಟರಿಯನ್ನು ಭೇಟಿ ಮಾಡಬೇಕಂತಿದ್ದೀವಿ. ಸಾಧ್ಯ ಆದರೆ ಕೃಷಿ ಸಚಿವರಾಗಿರುವಂಥ ಮುಖ್ಯಮಂತ್ರಿಯನ್ನೇ ಭೇಟಿ ಆಗಬೇಕಂತ. ಪಾಪ ಅವರೆಲ್ಲ ಬಿಡೋದಿನಲ್ಲ, ನಾವು ರೈತರ ತಲೆ ಮೇಲೆ ಬಂಡೆ ಹಿಡಿಯೋದಕ್ಕೆ, ಅವ್ರ ಹೆಸರೇ ಬಂಡೆ, ರೈತರ ತಲೆ ಮೇಲೆ ಬಂಡೆ ಹಿಡಿಯೋದಕ್ಕೆ ಬ್ಯುಸಿ ಇರ್ತಾರೆ. ಅವ್ರಿಗೆ ಬಹುಶಃ ಸಿಗೋದಿಲ್ಲ ಕೃಷಿ ಬೇಕಾ. ಯಾಕಂದರೆ ಒಳ್ಳೆ ಸಮೃದ್ಧ ಕೃಷಿ ಭೂಮಿನೇ ಅದು ಬರಡು ಭೂಮಿ, ಬಂಜರು ಭೂಮಿ, ಅಲ್ಲಿ ರೈತರು ಯಾರು ಉಳುಮೆ ಮಾಡ್ತಾ ಇಲ್ಲ ಅಂತ ಹೇಳುವಂಥ ವ್ಯಕ್ತಿ ಹತ್ರ ಹೋಗಿ ಕೋಣದ ಮುಂದೆ ಹಿನ್ನರಿ ಬಾರಿಸ್ತಾರೆ, ಉಪಯೋಗ ಇಲ್ಲ. ಆದರೆ ನಾವು ಜನರಲ್ಲಿ ಇವತ್ತೊಂದು ಜಾಗೃತಿ ಮೂಡಿಸಿದ್ವಿ. MRPಗಿಂತ ನೀವು ಇದನ್ನು ಸರಿಯಾಗಿ ಹಾಕಬೇಕು. ನಿಜವಾದ MRPಗಿಂತ ಯಾವುದೇ ಖಾಸಗಿ ರಸಗೊಬ್ಬರ ಮಾರಾಟಗಾರ ಜಾಸ್ತಿ ಮಾಡ್ತಾ ಇದ್ದರೆ ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರ ಗಮನಕ್ಕೆ ತನ್ನಿ. ನೀವು ನಿಜವಾದ ಜವಾಬ್ದಾರಿಯುತ ರೈತರಾಗಿದ್ದರೆ, ಒಬ್ಬ ಪ್ರಜ್ಞಾವಂತ ರೈತರಾಗಿದ್ದರೆ, ನೀವು ತಪ್ಪದೆ ನಿಮ್ಮ ತಾಲೂಕಿನ ಅಡಿಷನಲ್ ಡೈರೆಕ್ಟರ್ ಇರ್ತಾನೆ, ಅವನಿಗೆ ಕಾಲ್ ಮಾಡಿ, ನಂಬರ್ ತಗೊಳ್ಳಿ. ಯಾವುದೇ ತಾಲೂಕಿನ ಅಡಿಷನಲ್ ಡೈರೆಕ್ಟರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹಾಕಿದ್ರೆ ಗೂಗಲಲ್ಲಿ ಮಾಡಿದ್ರೆ ನಂಬರ್ ಸಿಗುತ್ತೆ. ಜಾಯಿಂಟ್ ಡೈರೆಕ್ಟರ್ ಪ್ರತಿ ಜಿಲ್ಲೆಗೂ ಕೃಷಿ ಇಲಾಖೆಯ ಮುಖ್ಯಸ್ಥ ಇರ್ತಾನೆ, ಅವನು ಜಾಯಿಂಟ್ ಡೈರೆಕ್ಟರ್, ಜಂಟಿ ನಿರ್ದೇಶಕ ಕೃಷಿ ಇಲಾಖೆ, ಅವನ ನಂಬರ್ ಸಿಗುತ್ತೆ. ಏನಿಲ್ಲ, ಈ ಉದಾಹರಣೆಗೆ ರಾಮನಗರ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಅಂತ ಹಾಕಿದ್ರೆ ನಿಮಗೆ ಗೂಗಲಲ್ಲಿ ನಂಬರ್ ಸಿಗುತ್ತೆ. ಹುಡುಕಿ ನೇರವಾಗಿ ಅವ್ನು ಫೋನ್ ಮಾಡಿ, ಸರ್ ನಾನು ಈ ತಾರೀಕಿಗೆ ಬಿಡ್ತೀನಲ್ಲಿ ಒಂದು ರಸಗೊಬ್ಬರ ಸೋಮೇಶ್ವರ ರಸಗೊಬ್ಬರ ಅಂಗಡಿ ಅಂತ ಇಟ್ಕೊಳ್ಳೋಣ. ಸೋಮೇಶ್ವರ ರಸಗೊಬ್ಬರ ಅಂಗಡಿಗೆ ಬಂದಿದ್ದೀನಿ ಸರ್, 266 ರೂಪಾಯಿ ಯೂರಿಯಾ, ನನಗೆ 280 ರೂಪಾಯಿ ತಗೊಳ್ತಾ ಇದ್ದಾರೆ, 300 ರೂಪಾಯಿ ತಗೊಳ್ತಾ ಇದ್ದಾನೆ ಅಂತ ರೆಕಾರ್ಡ್ ಮಾಡ್ಕೊಳ್ಳಿ. ಸಾಧ್ಯ ಆದರೆ ಲೈವ್ ಬಂದು ಹೇಳಿ, ಮತ್ತು ನಿಮ್ಮ ಫೋನ್ ರೆಕಾರ್ಡ್ ಮಾಡ್ಕೊಳ್ಳಿ. ನಾನು ಜಾಯಿಂಟ್ ಡೈರೆಕ್ಟರ್ಗೆ ಈ ವಿಚಾರವಾಗಿ ದೂರು ಕೊಟ್ಟೆ ಅಂತ. ಆವಾಗಲೇ ಅವ್ನು ಜಾಯಿಂಟ್ ಡೈರೆಕ್ಟರ್ ಆಗಿರಲಿ, ಅಡಿಷನಲ್ ಡೈರೆಕ್ಟರ್ ಆಗಿರಲಿ, ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ಅದೇ ರೆಕಾರ್ಡಿಂಗ್ ಇಟ್ಕೊಂಡು ನೀವು ಹೋಗಿ ಲೋಕಾಯುಕ್ತಕ್ಕೆ ದೂರು ದಾಖಲಿಸಿ. ಪ್ರಜ್ಞಾವಂತ ರೈತರು ಮಾತ್ರ ಇವತ್ತು ಇತರ ರೈತರನ್ನು ಉಳಿಸಿ ತಾವು ಉಳಿಯಬಲ್ಲರು. ಸುಮ್ಮನೆ ಎಲ್ಲ ಮಾಮೂಲಿಯಾಗಿ ಕೊಟ್ಟು ಎಮ್ಮೆಗಳ ತರಕ್ಕೆ ಮಾಡ್ಕೊಂಡು ಹೋಗುವಂತಹ
ಕೃಷಿ ಕೆಲಸ ಮಾಡುವಂಥ ರೈತರು ಉಳಿಸೋದಕ್ಕಾಗೋದಿಲ್ಲ. ಯಾಕಂದರೆ ಅವರೊಂದು ರೀತಿ ನಿಸ್ಸಹಾಯಕರಾಗಿದ್ದಾರೆ, ಅಸಹಾಯಕರಾಗಿದ್ದಾರೆ, ಒಂಥರ ಅಜ್ಞಾನದಲ್ಲೂ ಇದ್ದಾರೆ. ಹಾಗಾಗಿ ಇವತ್ತೊಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕರ್ನಾಟಕ ರಾಷ್ಟ್ರ ಪಕ್ಷ ಮಾಡ್ತಾ ಇದೆ. ಕೃಷಿ ಇಲಾಖೆ ಏನಾದರೂ ಇವತ್ತಿನ ನಾವು ಇವತ್ತು ಎಚ್ಚೆತ್ತುಕೊಂಡು ಇದನ್ನು ಸರಿ ಮಾಡಲಿಲ್ಲ ಅಂದರೆ ಮುಂದಿನ 2-3 ದಿವಸದಲ್ಲಿ, ಒಂದು ವಾರದಲ್ಲಿ ರಾಜ್ಯದಲ್ಲಿ ನೂರಾರು ಪ್ರಕರಣಗಳು ಬಯಲು ಬಂದು ರೈತರಿಗೆ ಹಾಕಿರುವಂಥ ಮೋಸದ ಬಗ್ಗೆ ಜನ ಆಕ್ರೋಶಿತರಾಗಿ ಅವರು ಬೇರೆ ತರಹದ ರೀತಿಯಲ್ಲಿ ಅದಕ್ಕೆ ಸ್ಪಂದಿಸೋದಕ್ಕೆ ಶುರು ಮಾಡಿದ್ರೆ ಭಾಳ ದೊಡ್ಡ ಕಷ್ಟ. ಇದಿಷ್ಟು ರವಿ ಕೃಷ್ಣಾಂಟಿ ಅವರ ಮಾತಾಡಿದಂತೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ರೋಹನ್ ಹಿರೇಮಠ್, ಫಿಲ್ಮ್ ಟಿವಿ, ಬೆಂಗಳೂರು. ಮತ್ತೆ ಸಿಗ್ತೀವಿ ಲೈನ್